ಬಟ್ ಏನೋ ನನ್ನ ಹತ್ರ ಒಂದಿಷ್ಟು ಫಂಡ್ ಇದೆ, ಅದನ್ನ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅದ್ ಬಹಳಷ್ಟು ಜನಕ್ಕೆ ಈಗ ಒಂದು ರೈಟ್ ವೇ ಇಲ್ಲ ಅನ್ಸುತ್ತ. ಅದ್ರ ಬಗ್ಗೆ ತುಂಬಾ ನಾಲೆಡ್ಜ್ ಇದೆ ಅನ್ಸುತ್ತೆ ವಿನೋದ್ ರಾಜ್ ಸರ್ಗೆ. ಕಡಿಮೆ ಇರ್ಬೋದು, ಭಾವನೆಗಳಲ್ಲಿ ನಾನು ಯೋಚನೆ ಮಾಡಿ ಒಬ್ಬೊಬ್ರ ಹತ್ರ ಕೇಳಿ ತಿಳ್ಕೊಂಡಿದ್ದೀನಿ. ಸಾಫ್ಟ್ವೇರ್ ಕಂಪನಿನಲ್ಲಿ ನಿಮ್ಗೆ ಅಲವೆನ್ಸಸ್ ಕೊಡಲ್ಲ, ಯಾಕಂದ್ರೆ ನಿಮ್ ಪೇಮೆಂಟ್ ಹೇಗಿರುತ್ತೆ. ನೀವು ಡೇ 1 ಇಂದ ನನ್ಗೆ ಸಂಬಳ ಸಿಗ್ಬಿಟ್ಟು 2 ವರ್ಷ ಒಂದ್ ಕಡೆ ಮಾಡ್ತೀರಾ, ಅಲ್ಲೇನೋ ಅದು ನಮ್ ಪರಿಸ್ಥಿತಿ, ಯಾಕಂದ್ರೆ ಮನೆ ಪರಿಸ್ಥಿತಿಗಳು ಬೇರೆ ಕಡೆ ಶಿಫ್ಟ್ ಆಗ್ತೀರಾ. ಬೇಡ ಅಂತ ಹೇಳಿದ್ರು ಕೈನಲ್ಲಿ ಚಿಲ್ಲರೆ ದುಡ್ಡು ಕೊಡಲ್ಲ ಅವರು, ಕರೆಕ್ಟಾ? ದಿನ 1ರಿಂದ ನಿಮ್ ದುಡ್ಡು ಭದ್ರ ಕೂಡಿಟ್ಕೊಂಡ್ರೆ ನೀವು ವಿಲ್ ಬಿ ಫೈನ್. ಅದು ಕೆಟ್ಟದು ಅಂತ ನಾನು ಹೇಳಕ್ ಬರ್ಲಿಲ್ಲ. ಆ ಪೇಮೆಂಟ್ಗಳಿಗೆ ಅವ್ರು ಲೆಕ್ಕ ಹಾಕ್ಬಿಡ್ತಾರೆ, ಎಲ್ಲ ಸೋರ್ಸ್ ಲೆಕ್ಕ ಹಾಕ್ಬಿಟ್ಟೆ ಅವ್ರು ಹಿಂಗ್ ಮಾಡೋದು ನಮ್ಗೆ. ನಾವೇನ್ ಮಾಡ್ಬೇಕು, ಬಂದಿರೋದನ್ನ ಸೇವ್ ಮಾಡ್ಕೋಬೇಕು. ಒಂದು ವೆಹಿಕಲ್ ತಗೋತೀವಿ, 1000 ಜನಕ್ಕೆ. ಈಗ ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್ ಏನ್ ಆಸೆ ಇರುತ್ತೆ, ಒಂದು ಗಾಡಿ ತಗೋಬೇಕು, ಮನೆ ಕಟ್ಬೇಕು. ಹಾಗೆ ಮನೇಲಿ ತಂದೆ ತಾಯಿ ಪರಿಸ್ಥಿತಿ ಆಗಿದೆ, ಅವ್ರ ಆರೋಗ್ಯ ಸ್ಥಿತಿ ಆಗಿದೆ, ಅದನ್ನ ನಾವು ನೋಡ್ಕೊಂಡಿದೀವ. ಹೋಗುವಾಗ ಗಾಡಿ ಸರ್ವಿಸ್ ಮಾಡ್ಬಿಡ್ತೀರಾ ಅರ್ಜೆಂಟ್ ಆಗಿ, ದೇಹ ಸರ್ವಿಸ್ ಮಾಡ್ಕೊತೀರಾ. ನಾನು ಹೇಳ್ತೇನೆ, ನಾನು ಮಾಡಿಲ್ಲ. ಡಾಕ್ಟರ್ ಬೈತವ್ರೆ ನೆನೆಯಿಂದ, ಮಲ್ಕೊಳ್ಳಿ ವಿನೋದ್ ರಾಜ್ ಅವ್ರು, ನಿಮ್ಗೆ ಗೊತ್ತಿಲ್ಲ. ನಂಗೆ ECG ಚೆಕ್ ಮಾಡಿದ್ರೆ ಸ್ವಲ್ಪ ಪ್ರೆಷರ್ ಆಗಿದೆ ಹಾರ್ಟ್ಗೆ. ಅಮ್ಮವ್ರದ್ದು ಈ ಒಂದು ಇವತ್ತು 2 ತಿಂಗಳು ಕಳೆದ್ಬಿಟ್ಟಿದೀವಿ ನಾವು. ಅಮ್ಮ ಈಗಲೂ ಕಣ್ಣಿ ಕಳೆದ. ಅಯ್ಯೋ ದೇವ್ರೆ, 2 ತಿಂಗಳು ಕಳೆದ್ಬಿಟ್ಟಿದೀವಿ. ಏನ್ರಿ ಇದೆ ಜೀವನದಲ್ಲಿ, ಅಯ್ಯೋ ನಮ್ಗೆ ಶಾಕ್ ಆಗತ್ತೆ ನೆನ್ಸ್ಕೊಂಡ್ಬಿಟ್ರೆ. ನನ್ನ ಒಬ್ಬನು ಇಲ್ಲಿ ಅಮ್ಮ ಏನ್ ಹೇಳ್ತಾರೆ, ನನ್ನ ಪರಿಸ್ಥಿತಿನೂ ಬಿಡೋ, ಕಷ್ಟದಲ್ಲಿ ಯಾರು ತೊಂದರೆ ಆಗಿ ನಮ್ಗೆ ಅಷ್ಟು ಪರಿಚಯದಲ್ಲೇ ಇರ್ತಾರೆ ಪಾಪ, 1-2 ಮಾತು ನಮ್ಗೆ ಹೇಳಕ ನಾವ್ ಮನುಷ್ಯರಾಗ್ತೀವ ಅಂತ ಇದೇ ಮಾತೇನೆ ರೀ ಅವ್ರು. ಚೆನ್ನಾಗಿರ್ತಾರೆ, ಕರೆಕ್ಟಾ? ನಾವು ಬಾಲವದ್ನರಿ ಉಪದೇಶ ತರ ಹೋಗ್ಬಿಡುತ್ತೆ ಅವ್ರಿಗೆ ಹೇಳ, ಏನಪ್ಪಜೆ ಹಂಗಾಗೋಗ್ಬಿಡತ್ತೆ. ಏನು ಮಾಡಕ್ಕಾಗಲ್ಲ. ಏನು ನಾವು ಪಾಪ ಯೂತ್ಸ್ನೆಲ್ಲ ನಾವು ಎಲ್ಲಾ ತರದ್ದು ಮನುಷ್ಯ ಅನುಭವಿಸಿ ಫೇಸ್ ಮಾಡಿ ಬರ್ಬೇಕು. ಏನು ವಿಗ್ರಹ ಎಲ್ಲ ಕಣ್ಣಕ್ ಕಂಡವರು ಭಾರಿ ದೊಡ್ಡ ವ್ಯಕ್ತಿಗಳೆಲ್ಲ ವಿಗ್ರಹಗಳು ಅಂತ ತಿಳ್ಕೊಬೇಡಿ. ಉಳಿದವರೆಲ್ಲರೂ ವಿಗ್ರಹಗಳೇ. ಯಾವ ಕತೆ ಎಲ್ಲಿಂದ ಸೃಷ್ಟಿ ಆಯ್ತು, ಜನಸಾಮಾನ್ಯರಿಂದ ಅವ್ರಿಗೆ ನಡೆಯದ ಜೀವನದಲ್ಲಿ ನಡೀತಕ್ಕಂತ ಒಂದು ವಿಷಯಗಳು ಪೇಪರ್ ಅಲ್ಲಿ ಬಂದಿರುವಂಥದ್ದು, ಇವೆಲ್ಲ ಕಥಾವಸ್ತು ತಗೊಂಡು ಚಿತ್ರಗಳೇ ಸೃಷ್ಟಿಯಾಗಿದೆ. ಕಾದಂಬರಿ ಹೇಗ್ ಬಂತು, ಇವರಿಗೆ ಸೃಷ್ಟಿ ಮಾಡ್ಬಿಟ್ರ ಕಾದಂಬರಿನ? ಇಲ್ಲ, ಎಲ್ಲೋ ಒಂದು ನೋವನ್ನು ನೋಡಿ ಅದು ಕಾದಂಬರಿ ಆಗಿರೋದು. ಕರೆಕ್ಟಾ? ಹೆಜ್ಜೆ ಘಟನೆಗಳು ನೋಡಿ. ಹಾಗೇನೆ ಜೀವನ. ಹಾಗಾಗಿ ನಾವು ಅದನ್ನ ಅಭಿನಯ ಮಾಡಕ್ಕೆ ನಮಗೊಂದು ಜಾಗನ ಕೊಟ್ಟು ವೇದಿಕೆನ ಕಲ್ಪಿಸಿ, ಒಬ್ಬ ನಿರ್ಮಾಪಕ, ನಿರ್ದೇಶಕ, ಸಂಕಲನಕಾರ, ಏನಪ್ಪಾಜಿ PROಗಳು, ಅವ್ರ ನಂತರ ಪತ್ರಿಕೆಯವರು, ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು, ಎಲ್ಲರೂ ಇವತ್ತೇನು ಸಾಮಾಜಿಕ ಜಾಲತಾಣ, ಪ್ರತಿಯೊಬ್ಬರು ಅವರವ್ರ ಅನಿಸಿಕೆ, ಅವರು ಬೈಲೂಬಹುದು, ಹೊಗಳ್ಬಹುದು. ಬೈದ್ರಿದ್ದರಲ್ಲಿ ತಿದ್ಕೊಳ್ಳೋಕೆ ಮನುಷ್ಯನ್ಗೆ ಎಷ್ಟು ಬೇಕೋ ಅವ್ನು ಮಾಡ್ಲೇಬೇಕಾಗತ್ತೆ, ಅದೊಂದು ಕರ್ತವ್ಯ. ನಡ್ಕೊಂಡು ಹೋಗ್ತಾ ಇದೆ ಇದು. ಈ ಶಿಸ್ತು ಯಾವತ್ತೂ ಇದು ಮನುಷ್ಯನಿಗೆ ಜೀವನದಲ್ಲಿ ಇದು ಬೇಡ, ಇದು ಬೇಕು ಅನ್ನೋದಕ್ಕೆ ನಾವು ಇಷ್ಟಪಟ್ಟು ಸೃಷ್ಟಿ ಮಾಡಿದ್ದೇವೆ, ಸೃಷ್ಟಿಯಾಗಿ ಬಂದಿರೋ. ನಾವು ಹೇಗೆ ಅದನ್ನ ತಗೋತೀವಿ, ನಾವು ಹೇಗೆ ಪ್ರತಿ ಉತ್ತರ ಪ್ರೀತಿಯಿಂದ ಕೊಡ್ಬೇಕು, ಅದು ನಾವು ಕಲಿತಾ ಇದೀವಿ. ತುಂಬಾ ಕಷ್ಟ ಇದೆ ಅಪ್ಪಾಜಿ, ಅದು ಸುಮ್ಮನೆ ನಾನು ಆಮೇಲೆ ನೀವು ನೋಡ್ತೀರಾ, ನಾವು ನೋಡ್ತೀವಿ, ಜೀವನ ನಡೀತಾ ಇರುತ್ತೆ. ನಮಗೂ ಹೆಲ್ತ್ ಸರಿ ಇಲ್ಲದೆ ಇರೋದ್ರಿಂದ ಸ್ಪೀಡ್ ಆಗಿ ಎಲ್ಲಾನು ನಾನು ಮಾಡ್ತಾ ಇದ್ದೀನಿ. ಹಾಗಾಗಿ ನನಗೆ ಅವಕಾಶಗಳು ಕಡಿಮೆ ಇದೆ ಮಾತಾಡೋದಕ್ಕೆ. ಅವಾಗ ಟಿ ನಗರ್ ಪಾಂಡಿ ಬಜಾರ್ ಅಲ್ಲಿ ಇದು ತೆಗೆಸ್ಕೊಂಡಿದ್ದು ಯಜಮಾನ್ರು. ಎಷ್ಟು ಕ್ಯೂಟ್ ಆಗಿದ್ದಾರೆ ನಾವು ಇವಾಗ ಕ್ಯೂಟ್ ಆಗಿದ್ವಿ, ಹೋಗುದು ಇವಾಗ ಕ್ಯೂಟ್ ಆಗಿ ಯಾವಾಗ್ಲೂ ಕಾಣ್ತೀವಿ. ಯಪ್ಪ ಒಬ್ಬನೇ ನೋಡಿ, ನಗು ಚಿಕ್ಕ ಮಗು ತರ. ಅಯ್ಯೋ ದೇವ್ರೆ, ಪರಿಸ್ಥಿತಿಗಳು. ಅಯ್ಯೋ, ಮನುಷ್ಯ ಬದುಕಿದ್ದಾಗಲೇ ದೇವ್ರಾಗ್ತಾರೆ ಸರ್. ನೀವು ದೇವ್ರಾಗ್ತಿದ್ದೀರಾ ಆ ತರ ಕಾರ್ಯಗಳ ಮುಖಾಂತರ. ನಿಜವಾಗ್ಲು ಸರ್, ಮನುಷ್ಯ ಬದುಕಿದ್ದಾಗಲೇ ದೇವ್ರಾಗ್ತಾರ, ಸತ್ಯ ಕೂಡ. ಸುಮ್ನೆ ನಿಮ್ಗೆ ಗೊತ್ತಿಲ್ಲ, ದೇವ್ರಾಗ್ಬೇಕಾದ್ರೆ ಬದುಕಿರ್ಬೇಕಾದ್ರೆ ಸುಮ್ನೆ ಇರ್ರಿ. ಎಲ್ರಿ ಮಾತಾಡ್ತೀರ ನೀವು? ಏನ್ ದೇವ್ರಾಗ್ಬೇಕು? ಮಣ್ಣಂಗಟ್ಟಿ ಸೇರಿ ಅವೆಲ್ಲ ಬದುಕ್ಬೇಕು ಅಂತ ಬಂದು ಸಾಯಕ್ ಬಂದಂಗ ಆಗ್ಬಿಡ್ತಲ್ಲ ರೀ. ಏನ್ರಿ ಇದು? ಬದುಕ್ಬೇಕು ಅಂತ ಬಂದ್ಬಿಟ್ಟು ಸಾಯಕ್ ಬಂದಂಗ ಆಗ್ಬಿಡ್ತಲ್ಲ ರೀ. ಏನ್ ಚಿತ್ರ ನೋಡ್ಕೊಂಡು ನಾವೇನ್ ಮಾಡ್ಬೇಕು? ಮನುಷ್ಯ ಕಣ್ಣೀರ್ ಹಾಕ್ಬೇಕು ನಿಜವಾಗ್ಲು.
ಆದ್ಮೇಲೆ ಇದೀವಿ ಅಷ್ಟೇ. ವೆಕ್ಸ್ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಲ್ಲ, ಆತರ ಅಷ್ಟು ಎಲ್ಲ ಒಂದ್ ಕಡೆ ನಿಮ್ಗೊಂಥರ ನನ್ನ ಮಾತಲ್ಲಿ ತಾಯಿ ಹೇಳಿ ಬೆಳೆಸ್ಬೇಕು ಅಂತಂದು ಹೇಳುವಂಥದ್ದು ಏನು ಅಂದ್ರೆ, ಅವ್ರಗಳನ್ನ ನಾವು ಅವ್ರ ನಮ್ಮ ಜೀವ ಅಂತ ನಾವು ಭಾವಿಸ್ಲೇಬೇಕಾಯ್ತು ಮಕ್ಕಳಾಗಿ. ಕಷ್ಟ ಇದೆ. ಆಮೇಲೆ ಇದು ಎಷ್ಟು ಸೂಕ್ಷ್ಮ, ಇದು ಎಷ್ಟು ಸತ್ಯ ಅನ್ನುವಂಥದ್ದು ಹೇಳ್ಬಿಡ್ತಾರೆ ಸುಲಭವಾಗಿ. ತಾಯಿ ಪ್ರೀತಿ, ತಾಯಿ ನಂತರ ಬೇರೆ ಯಾರು ಕೊಡಕ್ ಸಾಧ್ಯ ಇಲ್ಲ. ತುಂಬಾ ಕಷ್ಟ ಇದೆ, ಸರಿಸಮಾನವಾಗಿ ತೂಗಕ್ಕಾಗಲ್ಲ ಅನ್ನೋದು. ಅದೆಲ್ಲ ನಾವು ನೆನ್ಸ್ಕೊತಾ ಇದ್ದಾಗ ತಿನ್ನೋದ್ರ ಮೇಲೆ ಪ್ರಾಣ ಇದ್ದಿರುವಂತ ವ್ಯಕ್ತಿ. ಹೌದು, ಫುಡ್ ಇಷ್ಟು ನನಗೆ ಸರ್. ಹೌದು, ಹಾರ್ಟ್ ಆದಾಗ ನಮ್ ತಾಯಿಯವರು ಕುಂತ್ಕೊಂಡು, ಇಲ್ ಬಾ, ಅದೇನ ಕಂದ ಹೇಳ್ದೆ, ಆಲಿವ ಇಲ್ಲ, ಅದೇನಪ್ಪ, ಹಾಕ್ದೆ, ಇಷ್ಟ ಹಾಕ್ತೀನಿ, ಇಷ್ಟ ಹಾಕಿದ್ರೆ ಹಾರ್ಟ್ ಅಟ್ಯಾಕ್ ಆಗತ್ತಂತ ಅಂತ ಕೇಳೋರು. ಅದು ತಾಯಿ. ಅರ್ಧಾಗ್ತಾ ಇದೆಯಾ ಹೇಳೋರು. ತಗೊಂಬ, ಅದೇನೋ ನೀನು ಮಾಂಸ ಏನೋ ತಿನ್ನಕ್ ಇಷ್ಟ ಪಡ್ತೇನೆ, ತಮ್ಮ ಹಾಕು, ಹಾಕು, ಇಷ್ಟ ನೋಡು, ಎಣ್ಣೆ ಎಲ್ಲ ಇಲ್ಲಿ ಹಿಂಗ್ ಇಟ್ಬಿಟ್ಟು ಹಿಂಗ್ ಬಸಿಯೋದು ನೋಡು, ಇಷ್ಟೇ ನೀ ತಿನ್ಬೇಕು. ಹೇಳ್ಕಳಿಸ್ಬಿಡ್ರಿ, ಏನಾದ್ರು ಹಾಕಕ್ ಹೋಗ್ಬಿಡ್ರಿ ಅವ್ನು ಕೇಳಿದ್ರೆ ಅಂತ. ಒಳ್ಳೆ ಹೋಟ್ಲಿಗೆ ಹೋದಾಗ ತಂದೂರಿ ತರ ಐಟಮ್ ಇದ್ರೆ ಮಾತ್ರ ಅವ್ನು ತಿನ್ಬೇಕು, ಇಷ್ಟಕ್ಕೂ ತಿನ್ಬಿಡ್ತಾನೆ, ತಿನ್ಸ್ಬೇಡ್ರಿ. ಹೀಗೆ ಯಾಕೆ ನಾನು ಹೇಳ್ತಾ ಇದ್ದೀನಿ, ನಮ್ಮ ಶ್ರೀಮತಿ ಆಗ್ಲಿ, ನಮ್ಮ ಅರ್ಧಾಂಗಿಯಾಗಿ ಬರ್ತಕ್ಕಂಥವ್ರಾಗ್ಲಿ, ಪಾಪ ಅವ್ರಿಗೆ ಅದು ಗೊತ್ತಿರುತ್ತೋ ಇಲ್ಲೋ ಗೊತ್ತಾಗಲ್ಲ, ಅಥವಾ ಅದು ಗೊತ್ತಾಗ್ಲೇಬೇಕು ಅನ್ನುವಂತ ಅವಶ್ಯಕತೆನೂ ಇಲ್ಲ. ಅವರು ಮಕ್ಕಳಾಗಿ ತಾನೇ ಬಂದಿರ್ತಾರೆ. ಅದು ತಂದೆ ತಾಯಿಗೆ ಅವರು ಹುಟ್ಟಿ, ಯಾವುದೋ ತಂದೆ ತಾಯಿಗೆ ನಾವು ಹುಟ್ಟಿ, ಇಬ್ರು ಸೇರುವಂತ ಈ ಇದು ಜನ ಉದ್ಧಾರ, ಸಂಸಾರ ವಂಶೋದ್ಧಾರಕ್ಕೆ ಬರ್ಲಿ ಅಂತ ಆಸೆ ಮೇಲೆ ಇದೆಲ್ಲ ನಡೀತಾ ಇರೋದು, ಇದು ಸೈಕಲ್. ಸೊ ಅವ್ರಿಗೆ ಇದೇ ಗೊತ್ತಿರ್ಬೇಕು, ಅದೇ ಗೊತ್ತಿರ್ಬೇಕು ಅಂತ ನಾವು ಹೇಳುವಂತ ಪರಿಸ್ಥಿತಿ ಇಲ್ಲ. ಇಷ್ಟು ಬೇಗ ಚಿಕ್ಕ ವಯಸ್ಸುಗಳಿಗೆ ಈ ರೀತಿ ಆಗುವಾಗ ಇನ್ನು ಅವ್ರು ಹಣ್ಣಾಗಿ ಸ್ಟಡಿ ಆಗ್ಬೇಕು, ನಾನು ಹೀಗ್ ನೋಡ್ಕೋಬೇಕು ಅಂತ ಭಾವನೆಗಳು ಬದಲಾವಣೆ ಆಗಕ್ ಮುಂಚೆನೆ ಹಾರದೆ ಇಳಿಯುವಂತ ದೇವ್ರನ್ನ ಏನ್ರಿ ಯಾವ ರೀತಿ ದೇವ್ರನ್ನ ನಾವು ಭಾವಿಸ್ಕೊಳ್ಳೋಣಪ್ಪ, ಹೇಳ್ರಪ್ಪ. ಇನ್ನು ಭುಜ ನೋವು ಅಂತ ಹೋಗಿ ತಿಕ್ಕಿಸ್ಕೊಂಡಿದ್ದಾರೆ, ಅದನ್ನು ಗಮನಿಸ್ಕೊಳಕ್ಕೆ ನೋಡಿ, ಹಣ ಇರುತ್ತೆ, ಎಲ್ಲ ಇರುತ್ತೆ. ಸಮಯದಲ್ಲಿ ನಮ್ಮನ್ನ ನಾವೇ ನೋಡ್ಕೊಳಕ್ಕೆ ಎಲ್ಲೋ ಯಾಮಾರ್ಬಿಡ್ತೀವಿ, ಮೋಸ ಹೋಗ್ಬಿಡ್ತೀವಿ. ನಮ್ಮ ಅದೇ ಹೇಳೋರು, ಇನ್ನೊಬ್ನು ಕಣವ ನನ್ನಂತರ ಆದ್ರೂ ಆಗ್ಲಿಲ್ಲ ಅಂದ್ರೆ ಒಂದ್ಸರಿ ಹೋಗಿ ಚೆಕಪ್ ಮಾಡ್ಕೊಳಪ್ಪ, ಯಾರಿದ್ದಾರೆ, ನಾನು ಬೈದ್ ನಿನ್ಗೆ ಹೇಳ್ತಾ ಇದ್ದೆ, ಆದ್ರೆ ನುಂಗ್ದೇರ ಇರ್ಬೇಡ, ಸಮಯಕ್ಕೆ ಸರಿಯಾಗಿ ಊಟ ಮಾಡು. ಅಪ್ಪು ಸಾವಿನ ಸುದ್ದಿ ಯಾರು ಫಸ್ಟ್ ಫೋನ್ ಮಾಡಿದ್ ಸರ್ ನಿಮ್ಗೆ? ಯಾರು ಎಲ್ಲಿ ಹೊಟ್ಟೆಗೊಂಡೇ ರವಿ ಒಬ್ರು ಚೆನ್ನಾಗಿ ಹಿಂಗ್ ಬರ್ತಾರೆ. ನಾನು ಗಾಡಿ ಆಕ್ಸಿಡೆಂಟ್ ಆಗಿ ಹೋಗ್ಬಿಡಿದ್ವಿ, ಕೈ ಎರಡು ಕೈ ಬಿಟ್ಬಿಟ್ಟು ಹಂಗೇನೆ ಒಂಥರ ಏನೋ 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 ಎಲ್ಲಾನು ಸರಿ ಇದೆ, ಎಲ್ಲಾನು ಸರಿ ಇಲ್ಲ. ಇನ್ನೊಂದಷ್ಟು ಜನ ಹೇಳ್ತಾರೆ, ತಿಳ್ಕೊಂಡ್ರೆ ಎಲ್ಲಾನು ಸರಿ ಕಣಪ್ಪ, ನಿನ್ಗೆ ಅದು ಅರ್ಥ ಆಗ್ಲಿಲ್ಲ, ಇಷ್ಟ ಆಗ್ಲಿಲ್ಲ ಅಂದ್ರೆ ಯಾವ್ದು ನಿನ್ ಜೀವನದಲ್ಲಿ ಸರಿ ಇರಲ್ಲ. ಖಂಡಿತ ಎಲ್ಲಾ ನಾನು ತಿಳ್ಕೊತೀನಿ, ಎಲ್ಲಾ ನಾನು ಮಾಡ್ತೀನಿ. ಹುಟ್ಟು ಸಾವು ಎರಡಿಟ್ಟ, ಕಷ್ಟ ಸುಖ ಎರಡಿಟ್ಟ, ಎಲ್ಲ ಎರಡೆರಡು ಇಟ್ಬಿಟ್ಟ, ಗಂಡ ಹೆಂಡತಿ ಎರಡಿಟ್ಟ. ಆದ್ರೆ ಜೀವ ಮಾತ್ರ ಒಂದ್ ಯಾಕಿಟ್ಟ, ಮನಸ್ಸು ಮಾತ್ರ ಒಂದ್ ಯಾಕಿಟ್ಟ. ಎರಡು ಮನ್ಸು ಬೇಕ್ರಿ, ಒಂದು ಕೂಡ್ ಬಾಳಕ್ಕೆ, ಒಂದು ಬಿಟ್ಟು ಬಾಳಕ್ಕೆ. ಇನ್ನೊಂದು ಮನ್ಸೆ ಕೊಟ್ಟಿಲ್ಲ ದೇವ್ರು. ಎಂತ ವ್ಯಕ್ತಿ ಅದಕ್ಕೆ ಭೂಮಿ ಮೇಲೆ ಬರಲ್ಲ. ನಾನ್ ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ, ನಾವೆಲ್ಲ ಮನುಷ್ಯರು. ನೀನ್ ಭೂಮಿಗೆ ಬಂದಿದ್ಯೋ ಬಂದಿಲ್ವೋ ಅದ್ ನಮಗ್ ಗೊತ್ತಿಲ್ಲ. ತಪ್ಪು ಮಾಡೋದು ಸಹಜ, ತಿದ್ಕೊಳ್ಳೋದು ಆ ಮನುಷ್ಯನ ಅರಿವಿಗೆ ಅರ್ಪಿಸಿರುವಂಥದ್ದು, ಅದು ಅವನ ದೊಡ್ಡತನನೋ ಏನೋ, ಅದು ತಿದ್ಕೊಂಡು ಅವನ ಜೀವನ ಮಾಡ್ತಾನೆ. ಆದ್ರೆ ನೀನ್ ಯಾವಾಗ ತಿದ್ಕೋತೀಯ ಅಂತ ನಾ ಭಗವಂತನೇ ಕೇಳ್ತಾ ಇದ್ದೀನಿ. ನೀವು ಮಾಡ್ಕೊಂಡಿದ್ದು ಅಂತ ಹೇಳ್ತೀಯಲ್ಲ, ಹೋಗ್ರಿ. ಆ ಏಕಲವ್ಯನ ಹೆಬ್ಬೆರನ್ನ ಕತ್ತರಿಸ್ತಿರಲ್ಲ, ಯಾವ ನ್ಯಾಯ ಹೇಳ್ರಿ?
ಎಲ್ಲಿಂದ ನೀವು ಪಕ್ಷಪಾತ ಮಾಡ್ಕೊಂಡ್ ಬಂದಿದ್ದೀರಾ? ನಾವು ಮನುಷ್ಯ ಸಾಮಾನ್ಯರು ತಪ್ಪು ಮಾಡಿದ್ರೆ ತಪ್ಪೇನಿದೆ ರೀ? ಯಾವಾಗ ಭಗವಂತ ಅರ್ಥ ಮಾಡ್ಕೊತಾನೆ? ಅದರಿಂದ ಆದಿಶಂಕರಾಚಾರ್ಯರು ಹೇಳಿದ ಮಾತೇ ನಾವ್ ಇಟ್ಕೋಬೇಕು. ಗೋವಿಂದಂ ಭಜ ಮೂಢ ಮತ್ತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತೆ ಶುಕ್ರಜ ಕರ್ಣೆ. ಕಾಲ ಹತ್ರ ಬಂದಾಗ ಯಾವ ದೇವರಲ್ಲ, ಯಾವ ದೇವ್ರ ತಂದೆನೂ ನಮ್ಗೆ ಕಾಪಾಡಕ್ಕಾಗಲ್ಲ. ಹೋಗೋ ಪ್ರಾಣ ಹೊಟ್ಟೆ ಹೋಗುತ್ತೆ. ಅದಕ್ಕಿದ್ದಾಗ ನಾವೇನ್ ಸರಿ ಮಾಡ್ಕೊಂಡು ನಿಮ್ ಜೀವನನ ನೆಮ್ಮದಿ ಮಾಡ್ಕೊಂಡು ಏನ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಜೀವನ. ಅಷ್ಟೇ ಬಿಟ್ರೆ ಇನ್ನೇನಿಲ್ಲ. ಮನೋರ್ ತಗೊಳ್ಳಿ ಇದು ಇದಾಕ್ಬೇಕಮ್ಮ ಇಂಜೆಕ್ಷನ್. ಇವ್ನಿಗೆ ಡಾಕ್ಸಿಸೈಕ್ಲಿನ್ ಇಂಜೆಕ್ಷನ್ ಹಾಕ್ಬೇಕು. ಉಣಿದೆಲ್ಲ ಬರ್ಬೋದು ಇವ್ನಿಗೆ. ವೀಕ್ ಆಗಿದೆ ನನಗೆ. ಇದು ಡ್ರಿಪ್ ಕೊಡ್ಸ್ಕೊಂಡ್ ಬರ್ಬೇಕು, ತೊಂದರೆ ಆಗತ್ತೆ ಇಲ್ಲಂದ್ರೆ. ಹೌದು, ಎಂಟ್ರೋಂಬೋಫೋಬ್ ಜಿ ಪೆಗ್ ಅಂತ ಬರುತ್ತೆ ಅದು.